ಓಂ ಯೋಗವಿದಾಂ ನೇತ್ರೇ ನಮಃ. ವಿಷ್ಣು ಸಹಸ್ರನಾಮ ಸ್ತೋತ್ರದ 19ನೇ ಮಂತ್ರ ಮತ್ತೆ 19ನೇ ಬೃಹತಿ ಮಂತ್ರದ ಸಂಬಂಧವನ್ನು ಭಗವಂತರಾಯರ ವ್ಯಾಖ್ಯಾನದ ಬೆಳಕಿನಲ್ಲಿ ಈಗ ನೋಡಬೇಕು. ಯಸ್ ಸ್ವರ್ಷಾ ನದಂ ಯೋ ಯುವತೀನಾಂ ಮಹೋಗೋತ್ರಸ್ಯ ಕ್ಷಯತಿ ಸ್ವರಾಜಃ ಪತಿಂಬೋ ಅಜ್ಞಾನಾಂ ದುರಶ್ಚ ವಿಶ್ವ ಅವೃಣೋದ ಅಂತ ಹೀಗೆ ಮಂತ್ರ ಇದೆ. ಅವೃಣೋದಪ ಸ್ವ ಅಂತೇನಿದೆ, ದಪ್ಪ ಪ ಮತ್ತು ಸ್ವಗಳು ಮುಂದಿನ ಮಂತ್ರಕ್ಕೆ ಹಂಚಿ ಹೋಗಿವೆ. ಯೋಗವೇತ್ತರಾದಂಥ ಬ್ರಹ್ಮಾದಿಗಳಿಗೂ ಈ ಪರಮಾತ್ಮನೇ ಅಗ್ರ್ಯ, ಮುಖ್ಯಸ್ಥ. ಯೋಗದ ಮೂಲಕ ಅಂದರೆ ಸಾಧನಾನುಷ್ಠಾನದ ಮೂಲಕ ಸಿಗುವಂಥ ಸ್ವರ್ಗಾದಿ ಲೋಕಗಳು, ಮೋಕ್ಷಾದಿ ಲೋಕಗಳಿಗೂ ಇವನೇ ಆಧಾರ. ಈ ಅರ್ಥವನ್ನು ಕೂಡ ಅಲ್ಲಿ ತಿಳ್ಕೊಳ್ಬಹುದು ಅಂತ ಹೇಳ್ತಾರೆ. ಮತ್ತೆ ಯೋಗ ವಿಧಾಂ, ಮೋಕ್ಷೋಪಾಯವನ್ನು ಬಲ್ಲಂತಹ ಸಾಧಕರಿಗೆ ನೇತ ಅಂದರೆ ಸುಖವನ್ನು ಕೊಟ್ಟು ಮುನ್ನಡೆಸುವವನು ಅಂತ ಅರ್ಥನೂ ಇದೆ. ಯೋಗ ಅಂದರೆ ಸರ್ವಪ್ರೇರಕನಾದಂಥ ವಾಯು, ಯಾಕಂದರೆ ಯುಜು ಧಾತುವಿಗೆ ಪ್ರೇರಿಸುವುದು ಅಂತ ಹೀಗೆ ಅರ್ಥನೂ ಇದೆ. ಆದ್ದರಿಂದ ಸರ್ವರಿಗೂ ಪ್ರೇರಕನಾದಂಥ ಮುಖ್ಯ ಪ್ರಾಣನೇ ಯೋಗ. ಅವನು ಎಲ್ಲ ಜ್ಞಾನಿಗಳಲ್ಲಿಯೂ ಶ್ರೇಷ್ಠ ಎನಿಸಿರುವುದು. ಯೋಗ ವಿಧಾಂ ನೇತ, ವಿದ್ದರು ಅಂದರೆ ಜ್ಞಾನಿಗಳು. ಆ ಜ್ಞಾನಿಗಳಿಗೆ ಆತ ನೇತ ಆಗಿರುವುದು ಈತನ ಅನುಗ್ರಹದಿಂದಲೇ. ಹೀಗೆ ವಾಯುವಿಗೆ ಪತಿ ಅಂತ ಅರ್ಥ. ವಾಯುಪತಿ, ವಾಯುವನ್ನು ಮುನ್ನಡೆಸುವವನು ಅನ್ನೋ ಅರ್ಥವನ್ನ ಪ್ರತಿಯೊಂದು ಹಂತದಲ್ಲೂ ಹೇಳ್ತಾರೆ ಭಗವಂತರಾಯರು. ಯೋಗ ಅಂದರೆ ಅಣಿಮ ಮೊದಲಾದ ಐಶ್ವರ್ಯಗಳು. ಅದನ್ನು ಹೊಂದಿದವರನ್ನು ಮುನ್ನಡೆಸುವವನು, ಅದನ್ನು ಯಾರು ಹೊಂದಿದ್ದಾರೆ ಅವರಲ್ಲಿ ಅತ್ಯಂತ ಶ್ರೇಷ್ಠ. ಯೋಗ ಶಕ್ತಿಯನ್ನ ಉಳಿದವರು ತಪಸ್ಸಿನ ಮೂಲಕ ಇತ್ಯಾದಿಗಳ ಮೂಲಕ ಪಡ್ಕೋಬೇಕಾದ್ರೆ ಈತ ಸಹಜವಾಗಿಯೇ ಪಡ್ಕೊಂಡಿದ್ದಾನೆ. ಅದನ್ನೆಲ್ಲ ಹಿಂದೆ ಭಾಗವತ ತಾತ್ಪರ್ಯದಲ್ಲಿ ಆಧಾರದಲ್ಲಿ ನಾವು ನೋಡಿದ್ದೇವೆ. ಅದರಿಂದ ಗುಣಪೂರ್ಣ ಅಂತ ಅರ್ಥ ಸಿಗ್ತದೆ. ಹೀಗೆ ಯೋಗ ವಿಧಾಂ ನೇತ ಅನ್ನುವುದು ಆತ ಎಲ್ಲರಿಗೂ ನಾಯಕನಾಗಿದ್ದಾನೆ, ಎಲ್ಲರನ್ನೂ ಸಾಧನೆಯ ಮಾರ್ಗದಲ್ಲಿ ಮುನ್ನಡೆಸ್ತಾನೆ, ಮುಂದೆ ಸ್ವರ್ಗ ಮೋಕ್ಷಾದಿಗಳನ್ನು ಕೊಟ್ಟು ಕಾಪಾಡ್ತಾನೆ ಅನ್ನೋ ಅರ್ಥವನ್ನೆಲ್ಲ ಹೇಳ್ತದೆ. ಆ ಭಗವಂತನ ಮಹಿಮೆಯನ್ನು ಹೇಳುವಂತಹ ಸ್ವರಾಜ ಅನ್ನೋ ಶಬ್ದ ವೇದವಾಕ್ಯದಲ್ಲಿದೆ. ಸ್ವರಾಜ ಪತಿಂಭೋ ಅಜ್ಞಾನಾಂ ಅಂತ. ಸ್ವರಾಜ ಅನ್ನೋ ಶಬ್ದವು ಏನನ್ನ ಸಂಕ್ಷಿಪ್ತವಾಗಿ ಹೇಳ್ತದೋ ಅದನ್ನೇ ಸ್ವರಾಜ ಪತಿಂಬೋ ಅಜ್ಞಾನಾಂ ಇತ್ಯಾದಿಗಳ ಶಬ್ದಗಳ ಮೂಲಕವಾಗಿ ವೇದ ಮಂತ್ರ ಏನನ್ನ ಸ್ವಲ್ಪ ಬಿಡಿಸಿ ಹೇಳಿದೆ, ಅದನ್ನು ಯೋಗ ವಿಧಾಂ ನೇತ ಅನ್ನುವ ಸಹಸ್ರನಾಮದ ನಾಮ ಸಂಕ್ಷಿಪ್ತವಾಗಿ ಅಡಕವಾಗಿ ಹೇಳಿದೆ ಅಂತ ತಿಳ್ಕೊಳ್ಬೇಕು. ಹೀಗಿದು ಯೋಗ ವಿಧಾಂ ನೇತ ಅನ್ನುವ ನಾಮ ಮತ್ತೆ 19ನೇ ಬೃಹತಿ ಮಂತ್ರದ ಅರ್ಥ ವಿವರಣ ಭಗವಂತರಾಯರು ವ್ಯಾಖ್ಯಾನಿಸಿದಂತೆ.